ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಮಾಡ್ತೀವಿ, ಬಳಕದ ಕಾಯಿ ಅಂತಾರ, ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ. ನೀವು ಏನಂತೀರಿ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು 5 kg ಮೆಣಸಿನ್ಕಾಯಿ. ಈಗ ಬಿಸಿಲು ಐತೆ ನೋಡ್ರಿ. ಈಗ ಮಾಡ್ಕೊಂಡ್ವಿ ಅಂದ್ರೆ ವರ್ಷವಿಡೀ ನಾವು ಇದನ್ನ ತಿನ್ಬೋದು. ಹುಣ್ಣಿಮೆ ಅಮಾವಾಸ್ಯೆ ಹಿಂಗೆ ಸ್ವೀಟ್ ಮಾಡಿದಾಗ ಇದನ್ನು ನಾವು ಎಣ್ಣೆ ಒಳಗೆ ಕರಿ ತಿಂದ್ರೆ ಸಖತ್ತಾಗಿರ್ತೈತಿ. ತೊಳೆದು ನಾನೆಲ್ಲನೂ ಒರೆಸಿ ರೆಡಿ ಮಾಡಿ ಇಟ್ಕೊಂಡೀನಿ. ಒಂದು 5 kg ಅಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡಿನಿ. ಈ ಥರ ನಡುವೆ ಈ ಥರ ಸೀಳಬೇಕು, ಸೀಡಿ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲನೂ ಮೆಣಸಿನ್ಕಾಯಿನ ನೋಡ್ಬೋದು. ಮತ್ತು ಇದಕ್ಕೆ ಮೇನಾಗಿ ಮೊಸರು ಬೇಕು, ಹುಳಿ ಮೊಸರು ಇರಬೇಕು. ಅಂದ್ರೆ ಮೊಸರನ್ನ ಕಡಿದು ಮಜ್ಜಿಗೆ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಹುಳಿ ಇದ್ರನ್ನ ಚೆನ್ನಾಗಿರ್ತೈತಿ ಈ ಮೆಣಸಿನ್ಕಾಯಿ. ಅದಕ್ಕೆ ಹುಳಿನೇ ಬೇಕು ಇದಕ್ಕೆ. ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡೀನಿ. ಮೊಸರು ತೊಗೊಂಡು ಕಡಿದು ರೆಡಿ ಮಾಡಿ ಇಟ್ಕೊಂಡೀನಿ ನೋಡಿರಿ. ಇದಕ್ಕೆ ಒಂದು 2 ಹಿಡಿಯಷ್ಟು ನಾನು ಉಪ್ಪು ಹಾಕ್ಕೊತೀನಿ. ನೀವು ಮೆಣಸಿನ್ಕಾಯಿ ಎಷ್ಟು ಪ್ರಮಾಣ ತೊಗೊಂಡಿರ್ತಿರಲ್ಲ ಅದ್ರ ಪ್ರಮಾಣ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ ನೋಡ್ಬೋದು. ಒಂದು ಬಟ್ಲದಷ್ಟು ನಾನು ಮಜ್ಜಿಗೆ ತೊಗೊಂಡೀನಿ. ಇಷ್ಟಾದ್ರೆ ಸಾಕಾಗ್ತೈತಿ. ಇದನ್ನು ಉಪ್ಪನ್ನ ಕರಗಿಸಾಕತ್ತೆ ನೋಡಿರಿ. ದೊಡ್ಡ ಉಪ್ಪು ತೊಗೊಂಡೀನಿ ನಾನು, ಕಲ್ಲು ಉಪ್ಪು ಅಂತೀವಲ್ಲ ಅದನ್ನು ತೊಗೊಂಡೀನಿ. ಚಲೋ ಹೊತ್ನಾಗಿ ಕರಗ್ಲಿದು ಮಜ್ಜಿಗೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿಗೆ ಈ ಮಜ್ಜಿಗೆನ ಹಾಕ್ಕೊಂಡು ಬಿಡೋಣ್ರಿ. ಈ ಹಾಕ್ಕೊಂಡು ರಾತ್ರಿ ನಾನು ಇದು ಹಾಕ್ಕೊಳಕತ್ತಿರೋದು. ಮಾರ್ನಿಂಗ್ ನಾವು ಇದನ್ನು ಬಿಸಿಲ್ನಾಗ ಒಂದು ಕಾಟನ್ ಬಟ್ಟೆ ಒಳಗೆ ನಾವು ಇದನ್ನು ಆರಾಕಬೇಕು. ಬಿಸಿಲು ಭಾಳ ಚಲೋ ಇರಬೇಕು, ಅಂದ್ರೆ ಭಾಳ ಮಸ್ತಾಗಿ ಒಣಗ್ತಾವು ಅಂತಲೇ ಹೇಳ್ಬೋದು. ನಾನು ತೋರಿಸ್ತೀನಿ, ಮುಂದೆ ನೋಡ್ತಾ ಹೋಗ್ರಿ. ಈ ಥರ ಮುಚ್ಚಿ ಇಟ್ಟು ನೈಟ್ ಇದು ಮುಚ್ಚಿಟ್ಟಾದ್ಮೇಲೆ ಮಾರ್ನಿಂಗ್ ನಾನು ಈಗ ನೋಡ್ರಿ ಬಿಸಿಲೈತಿ, ಭಾಳ ಮಸ್ತ್ ಬಿಸಿಲೈತಿ. ಈಗ ಒಂದು ಕಾಟನ್ ಸಾರಿ ಮೇಲೆ ಅಥವಾ ಬಟ್ಟೆ ಮೇಲೆ ನಾವು ಇದನ್ನು ಬೆಡ್ಶೀಟ್ ಮೇಲೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಇದು ಮುಂಜಾನಿಂದ ಸಂಜೆವರೆಗೂ ಒಣಗಿಸಿ ಮತ್ತೆ ಮಜ್ಜಿಗೆ ಉಳಿದಿರ್ತಾವೆ ನೋಡ್ರಿ. ಆ ಮಜ್ಜಿಗೆ ಒಳಗನ ನಾವು ಮತ್ತೆ ಇದನ್ನು ಒಣಗಿದ ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕ್ಕೊಂಡು ಮತ್ತೆ ಒಣಗಾಕೆ ಹಾಕಬೇಕು. ಮಜ್ಜಿಗೆ ಮುಗಿಯೋವರೆಗೂ ಇದೇ ಥರ ಮಾಡ್ಕೋಬೇಕು. ಮಜ್ಜಿಗೆ ಮುಗಿದ್ಮೇಲೆ ಚಲೋತ್ನಾಗ ಇದನ್ನ ಬಿಸಿಲ್ನಾಗ ಒಂದು 2 ದಿನ ನೀವು ಒಣಗಿಸಿ ಒಂದು ಡಬ್ಬಾಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಷವಿಡೀ ತಿನ್ಬೋದು. ಈ ಮಜ್ಜಿಗೆ ಮೆಣಸಿನ್ಕಾಯಿ ಸಖತ್ ಟೇಸ್ಟಿ ಆಗಿರ್ತೈತಿ. ಯಾವುದೇ ಮಸಾಲೆ ಇಲ್ದಂಗೆ ನೀವು ಅದ್ರೊಳಗೆ ತುಂಬಲಿಲ್ಲಂಗೆ ನೀವು ಇದೇ ಥರನ ಮಾಡ್ಕೊಂಡು ನೋಡ್ರಿ. ಈಗ ಎಣ್ಣೆ ಕಾದೈತಿ ನೋಡ್ರಿ. ಎಣ್ಣೆ ಒಳಗೆ ನಾನು ಕರಿ ತೋರ್ಸಕತ್ತೀನಿ. ಒಬ್ಬೊಬ್ಬರು ತುಂಬಿ ಮಾಡ್ತಾರೆ, ಅದು ಭಾಳ ದಿನ ತಡೆಯೋದಿಲ್ಲ. ಅದ್ರ ಸಂಬಂಧ ಆ ಥರ ಮಾಡೋದಕ್ಕಿಂತ ಈ ಥರ ಸಿಂಪಲಾಗಿ ಮಾಡಿದ್ರು ಟೇಸ್ಟು ಸಖತ್ತಾಗಿರ್ತೈತಿ. ಒಂದು ಸಾರಿ ಇದೇ ಥರ ನೀವು ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಊಟದ ಜೊತೆ ಈ ಥರ ಮೆಣಸಿನ್ಕಾಯಿ ಇದ್ದರೆ ಎಷ್ಟು ಸಖತ್ತಾಗಿರ್ತೈತಿ. ಎಲ್ಲರೂ ಇಷ್ಟಪಡುವಂತಹ ಮಜ್ಜಿಗೆ ಮೆಣಸಿನ್ಕಾಯಿ. ಒಂದು ಸಾರಿ ನಾವು ಯಾವ ಥರ ಮಾಡೀನಿ ಆ ಥರ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ. ನಮಸ್ಕಾರ ರೀ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ.